ಕ್ರಿಕೆಟಿಗರೆಂದರೆ ಶ್ರೀಮಂತರು ಎಂಬ ಭಾವ ಎಲ್ಲರಲ್ಲೂ ಮೂಡುತ್ತೆ. ಆದರೆ ಅದೆಷ್ಟೋ ಆಟಗಾರರು ಈಗಲೂ ಆರ್ಥಿಕವಾಗಿ ಹಿನ್ನಡೆಯಲ್ಲಿದ್ದಾರೆ. ಇಲ್ಲೊಬ್ರು ತಮ್ಮ ಕನಸಿನ ಕ್ರಿಕೆಟ್ ಅಕಾಡೆಮಿ ಆರಂಭಿಸಲು ಸ್ವಂತ ಮನೆಯನ್ನ ಅಡವಿಟ್ಟಿದ್ದಾರೆ. ಯಾರು ಆ ಕ್ರಿಕೆಟರ್ ಅಂತೀರಾ? ಇವರೇ ಅವರು. ದೊಡ್ಡ ನರಸಯ್ಯ ಗಣೇಶ್ ನಿಮ್ಗೆಲ್ಲ ಗೊತ್ತಿರಬೇಕಲ್ಲ. ಪೀಣ್ಯ ಎಕ್ಸ್‌ಪ್ರೆಸ್ ಎಂದೇ ಕರೆಸಿಕೊಳ್ತಾ ಇದ್ದ ಗಣೇಶ್ ಒಂದು ಕಾಲದಲ್ಲಿ ಕರ್ನಾಟಕದ ಪ್ರಮುಖ ವೇಗದ ಬೌಲರ್. ಕರ್ನಾಟಕ ರಣಜಿ ಟ್ರೋಫಿ ಗೆಲ್ಲುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು. ಈ ಸಾಧನೆಯಿಂದಲೇ ಭಾರತ ಪರ 4 ಟೆಸ್ಟ್ ಹಾಗೂ 1 ಏಕದಿನ ಪಂದ್ಯವನ್ನು ಆಡಿದ್ರು. ಇಷ್ಟೆಲ್ಲ ಸಾಧನೆ ಮಾಡಿದ್ರು ಈಗ ಗಣೇಶ್ ಆರ್ಥಿಕ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ನಿವೃತ್ತಿ ಬಳಿಕ ಅಲ್ಲಿ ಇಲ್ಲಿ ಕೋಚಿಂಗ್ ಮಾಡ್ತಾ ಇದ್ದ ಗಣೇಶ್ ಗೋವಾ ರಾಜ್ಯ ತಂಡಕ್ಕೆ ಕೋಚ್ ಆಗಿ ನೇಮಕಗೊಂಡ್ರು. ಅಲ್ಲಿ ಸೇವೆ ಸಲ್ಲಿಸಿದ ನಂತರ ಕೆಪಿಎಲ್ನಲ್ಲಿ ದಾವಣಗೆರೆ ಮತ್ತು ಮಂಗಳೂರು ತಂಡಕ್ಕೆ ತರಬೇತುದಾರರಾಗಿ ಸೇವೆ ಸಲ್ಲಿಸಿದ್ರು. ಮೊದಲಿನಿಂದಲೂ ಅವರು ಕ್ರಿಕೆಟ್ ಅಕಾಡೆಮಿ ಆರಂಭಿಸಬೇಕು ಎಂಬ ಕನಸು ಕಂಡಿದ್ರು. ಈ ಮೂಲಕ ರಾಜ್ಯ ಹಾಗೂ ದೇಶಕ್ಕೆ ಅತ್ಯುತ್ತಮ ಕ್ರಿಕೆಟಿಗರನ್ನ ಕೊಡಬೇಕು ಎಂಬ ಹಂಬಲ ಅವರದ್ದು. ಈಗ ತಮ್ಮ ಕನಸಿನಂತೆ ಅಕಾಡೆಮಿಯನ್ನ ಬೆಂಗಳೂರಿನಲ್ಲಿ ಆರಂಭಿಸಿದ್ದಾರೆ. ಆದರೆ ಅಕಾಡೆಮಿ ಸ್ಥಾಪಿಸುವ ಉದ್ದೇಶದಿಂದ ತಮ್ಮ ಮನೆಯನ್ನ ಅಡವಿಟ್ಟಿದ್ದಾರೆ. ಅದು 15 ಲಕ್ಷಕ್ಕೆ. ಒಬ್ಬ ಅತ್ಯುತ್ತಮ ಕ್ರಿಕೆಟಿಗ ತನ್ನ ಕನಸನ್ನು ನನಸು ಮಾಡಿಸಿಕೊಳ್ಳಲು ಎಂತಹ ನಿರ್ಧಾರವನ್ನು ಕೈಗೊಳ್ತಾನೆ ಎಂಬುದಕ್ಕೆ ಗಣೇಶ್ ಸಾಕ್ಷಿ. ಗಣೇಶ್ ಪ್ರತಿಭೆಯನ್ನು ಬಳಸಿಕೊಳ್ಳಲು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಕಾಡೆಮಿ ವಿಫಲವಾಗಿದೆ. ಗಣೇಶ್ರನ್ನ ತಿರಸ್ಕರಿಸಿದೆ. ಆದರೂ ಛಲ ಬಿಡದ ಗಣೇಶ್ ಅಕಾಡೆಮಿ ಆರಂಭಿಸಿದ್ದಾರೆ. ಶ್ರೇಷ್ಠ ಮಟ್ಟದ ಕೋಚಿಂಗ್ ನೀಡುವ ಉದ್ದೇಶದಿಂದ ಸಾಕಷ್ಟು ಹಣ ಸುರಿದು ಅಕಾಡೆಮಿಯನ್ನು ಉನ್ನತ ಮಟ್ಟಕ್ಕೇರಿಸಲು ಸಾಲ ಮಾಡಿದ್ದಾರೆ. ಅವರ ಉದ್ದೇಶ ಈಡೇರಿದ್ರೆ ಅವರ ಪಟ್ಟ ಶ್ರಮಕ್ಕೆ ಅರ್ಥ ಸಿಗುತ್ತೆ ಅಲ್ವೇ? ಬೆಸ್ಟ್ ಆಫ್ ಲಕ್ ದೊಡ್ಡ ಗಣೇಶ್. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.